ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಸೇಮ್ ಅದೇ ಟೈಮಿಗೆ ಎದ್ಬಿಟ್ಟು ನಾನು ಇಲ್ಲಿ ನೀರನ್ನು, ನಮಗೆ 1 ಲೀಟರ್ ನೀರನ್ನು ಮಲಾಸನದಲ್ಲಿ ಕೂತ್ಕೊಂಡು ಕುಡಿಲಿಕ್ಕಿರುತ್ತೆ. ಹಾಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಬ್ರಷ್ ಮಾಡಲಿಕ್ಕಿರೋದಿಲ್ಲ. ಮೊದಲಿಗೆ ಬಂದು 1 ಲೀಟರಷ್ಟು ನೀರನ್ನು ನಾವು ಮಲಾಸನದಲ್ಲಿ ಕೂತ್ಕೊಂಡು ಸಿಪ್ ಬೈ ಸಿಪ್ಪು ಕುಡಿತಾ ಇರಬೇಕು. ಆ ಒಂದು ಪ್ರೊಸೆಸ್ ಆದ ನಂತರನೇ ನಾವು ಯೋಗಕ್ಕೆ ಹೊರಡಬೇಕು. ಹಾಗಾಗಿ ನಾನು ಇಲ್ಲಿ ನೀರನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಹಾಗೆಯೇ ನನಗೆ ಬಂದಾಗಿ ನಾನು ಯೋಗದಿಂದ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ, ಜಸ್ಟ್ ಒಂದು ಟಿಫಿನ್ ಎಲ್ಲ ರೆಡಿ ಮಾಡಲಿಕ್ಕೆ ಆಗಿರ್ಬೋದು, ಅವನಿಗೆ ಹೊರಡಿಸ್ಲಿಕ್ಕೆಲ್ಲ ತುಂಬ ಲೇಟ್ ಆಗುತ್ತೆ ಅಂತೇಳಿ ನನ್ನಿಂದ ಆದಷ್ಟು ನಾನು ಬ್ರೇಕ್ಫಾಸ್ಟನ್ನು ನಾನು ಎದ್ದ ತಕ್ಷಣ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ನಾನು ಸಿಂಪಲಾಗಿ ಈ ಉದ್ದಿನ ದೋಸೆದ್ದು ಅಡ್ಡೆ ಇರುತ್ತೆ ನೋಡಿ, ಅದನ್ನು ನಾನು ನಾವು ತೊಂದರೆ ಅಂತ ಹೇಳೋದು, ಅದರಲ್ಲಿ ಬಾಳೆ ಎಲೆಯಲ್ಲಿ ನಾನು ಸಿಂಪಲಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಲ್ಲೇ ನಾವು ಇಡ್ಲಿ ಹೇಗೆ ಮಾಡ್ತೀವಿ ನೋಡಿ, ಇದಕ್ಕೆ ಶೇಪ್ ಇರೋದಿಲ್ಲ, ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ತೀವಿ ನಾವು. ಹಾಗೆ ಅದಕ್ಕೇ ನಾನು ಇಲ್ಲಿ ಹಾಕ್ಕೊಂಡು ಈಸಿಯಾಗಿರುವಂತಹ ಒಂದು ಏನು ಹೇಳ್ತಾರೆ ಬ್ರೇಕ್ಫಾಸ್ಟ್. ಹಾಗೆ ಇದಕ್ಕೆ ಗ್ರೇವಿ ನಿನ್ನೆ ರಾತ್ರಿ ನಾನು ರೆಡಿ ಮಾಡಿ ಇಟ್ಟಿರುವಂಥದ್ದು ಇದೆ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಬೇಗ ಇಲ್ಲಿ ಬ್ರೇಕ್ಫಾಸ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಎಲ್ಲಿಯಾದರೂ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಅಥವಾ ನನ್ನ ಓಲ್ಡ್ ವ್ಯೂವರ್ಸೇ ಆಗಿರ್ಬೋದು, ಕೆಲವರಿಗೆ ನೋಟಿಫಿಕೇಷನ್ ಇವಾಗ ಹೋಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ವ್ಯೂವ್ಸ್ ಅಂತೂ ತುಂಬ ಕಡಿಮೆನೇ ಇದೆ ಇವಾಗ. ಯಾಕಂತ ಹೇಳಿದರೆ ನಾನು ತುಂಬ ಗ್ಯಾಪ್ ಕೊಟ್ಟಿದ್ದೆ, ಗಡಿ ನಾನು ಗ್ಯಾಪನ್ನು ಕೊಟ್ಟಿದ್ದೆ ವೀಡಿಯೋಸನ್ನು ಪೋಸ್ಟ್ ಮಾಡಲಿಕ್ಕೆ. ಹಾಗಾಗಿ ವ್ಯೂವ್ಸ್ ಕೂಡ ಕಡಿಮೆ ಇದೆ. ಹಾಗೆಯೇ ಕೆಲವರು ಹೇಳ್ತಾ ಇದ್ರು ನನಗೆ ನಿಂದು ವೀಡಿಯೋಸ್ ಸಿಗ್ತಾ ಇಲ್ಲ ಅಂತೇಳಿ. ಆದರೆ ನಾನು ರೀಸೆಂಟಾಗಿ ಪೋಸ್ಟ್ ಮಾಡಿರುವ ವೀಡಿಯೋಸ್ ಕೂಡ ಅವರಿಗೆ ಸಿಗ್ತಾ ಇಲ್ಲ ಅಂತೇಳಿದರೆ ಎಲ್ಲಿಯಾದರೂ ನೋಟಿಫಿಕೇಷನ್ ಸಿಗ್ತಾ ಇಲ್ಲ ಅಂಥೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ನೋಡಿ, ಅದರ ಪಕ್ಕದಲ್ಲೇ ಬೆಲ್ಲೈಕನ್ ಕೂಡ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ದೀರಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಾನು ಹಾಕುವಂಥ ಹೊಸ ವೀಡಿಯೋಸಿದ್ದು ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನಾವು ಇನ್ಸ್ಟಾದಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಇದ್ದೀವಿ. ಅಲ್ಲಿ ಕೂಡ ನಾವು ಡೈಲಿ ಒಂದಲ್ಲ ಒಂದು ರೀತಿಯಾದಂಥ ರೆಸಿಪಿಯನ್ನೆಲ್ಲ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಸಹ ನಿಮಗೆ ನಮ್ಮ ಒಂದು ವೀಡಿಯೋಸನ್ನೆಲ್ಲ ಚೆಕ್ ಮಾಡ್ಕೊಳ್ಬೋದು. ಹಾಗೆಯೇ ಸಪೋರ್ಟ್ ಮಾಡಿ. ಇದರಲ್ಲಿ ನನಗೆ ವಿಡಿಯೋಸ್ ಹಾಕಲಿಕ್ಕೆ ತುಂಬ ಇಷ್ಟ, ವ್ಲಾಗ್ಸ್ ಹಾಕಲಿಕ್ಕೆ. ಯಾಕಂತ ಹೇಳಿದರೆ ನಾನು ಶಾರ್ಟ್ಸ್ ಎಲ್ಲ ಮಾಡಲಿಕ್ಕೆ ಅದಕ್ಕೆ ಕೂಡ ಸ್ವಲ್ಪ ಆದರೂ ಟೈಮ್ ಹೋಗುತ್ತೆ, ವಿಡಿಯೋ ಶೂಟಿಂಗ್ ಅಷ್ಟೇ ನಾವು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಕೂಡ ನಾನು ವ್ಲಾಗ್ಸಲ್ಲಿ ನಾನು ಇಂಟ್ರೆಸ್ಟ್ ಇರೋದ್ರಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಬೇಕು. ಸಪೋರ್ಟ್ ಮಾಡಿ ನನಗೆ. ನನ್ನ ಎಫರ್ಟ್ಸಿಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಲ್ಕು ಗಂಟೆಗೆ ಅಂತ ಹೇಳಿದರೆ ಈ ಒಂದು ಟೈಮಲ್ಲಿ ನಿದ್ದೆ ಬಿಡಲಿಕ್ಕೇ ಕೇಳೋದಿಲ್ಲ. ಅದರಲ್ಲೂ ಕೂಡ ಒಂದು ಸಣ್ಣ ಮುಖದಲ್ಲಿ ಸ್ಮೈಲ್ ಇಡೋದೇ ಕಷ್ಟ. ಆದರೆ ಯೋಗ ಅಂತ ಹೇಳಿದರೆ ನೋಡಿ, ಅದರಲ್ಲಿ ನಮಗೆ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಸ್ಮೈಲ್ ಆಟೋಮೆಟಿಕ್ಕಾಗಿ ಬರುತ್ತೆ. ಅಷ್ಟೊಂದು ಚೆನ್ನಾಗಿ ಆಗುತ್ತೆ. ಸ್ಪೆಷಲಿ ಈ ನಮ್ಮ ಪತಂಜಲಿ ಅವರ ಒಂದು ಯೋಗ ಶಿಕ್ಷಣ ಏನಿದೆ ನೋಡಿ, ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದರೆ ನೀವು ಅಲ್ಲಿ ಬಂದು ಅದರ ಒಂದು ಎಕ್ಸ್ಪೀರಿಯೆನ್ಸನ್ನು ಪಡೆದುಕೊಳ್ಬೇಕು. ಆವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನಾನು ಏನನ್ನು ಯಾತಕ್ಕೆ ಇಷ್ಟು ಒತ್ತಡ ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿ.
ತುಂಬ ಮಂದಿ ಇವತ್ತಿನಿಂದ ಜಾಯಿನ್ ಕೂಡ ಆಗಿದ್ದಾರೆ. ಅಟ್ಲೀಸ್ಟ್ ಸೂರ್ಯ ನಮಸ್ಕಾರಕ್ಕೆ ಅವರಿಗೆ ಸಪ್ರೇಟಾಗಿ ಸ್ವಲ್ಪ ಟ್ರೈನಿಂಗನ್ನು ಕೊಟ್ಟು ಮತ್ತು ನಮ್ಮ ಜೊತೆಗೆ ಸೇರಿಸ್ಕೊಳ್ತಾರೆ. ಹಾಗೆ ನಿಮಗೆ ಸಹ ನನ್ನ ಚಾನಲನ್ನು ನೋಡುವವರಿಗೆ ಎಲ್ಲಿಯಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಲಿಕ್ಕೆ ಖಂಡಿತವಾಗ್ಲೂ ಬನ್ನಿ. ಅಟ್ಲೀಸ್ಟ್ ಒಂದು ಸೂರ್ಯ ನಮಸ್ಕಾರಕ್ಕಾದರೂ ಬಂದು ನೀವು ಜಾಯಿನ್ ಆಗ್ಬೋದು. ಹಾಗೆ ಇದರ ಒಂದು ಒಳ್ಳೆಯ ಅನುಭವ ಆಗಿರ್ಬೋದು. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ನಿಮಗೆ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದಂಥ ಪೇನೆಲ್ಲ ಇದ್ದರೂ ಕೂಡ ಕೆಲವೊಮ್ಮೆ ಯೋಗದಲ್ಲಿ ನಿಮಗೆ ಕಡಿಮೆ ಕೂಡ ಆಗುತ್ತೆ. ಹಾಗಾಗಿ ಈ ಒಂದು ಯಾವುದೇ ಒಂದು ಅರ್ಧ ಗಂಟೆಯ ಅಥವಾ 1 ಗಂಟೆಯ ಎಕ್ಸಸೈಸನ್ನು ನಾವು ಮಾಡಲೇಬೇಕು ಕಂಪಲ್ಸರಿಯಾಗಿ. ಯೋಗ ಎಲ್ಲ ಮುಗಿಸಾಗಿ ಬಿಟ್ಟು ನಾವು ಸುಮ್ಮನೆ ಎಲ್ಲಿಯಾದರೂ ಕೂತ್ಕೊಂಡ್ರೆ ಅಥವಾ ಬೆಡ್ ನೋಡಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಹೋದರೆ ಖಂಡಿತವಾಗ್ಲೂ ಜೋರಾಗಿ ನಿದ್ದೆ ಬರುತ್ತೆ. ಹಾಗಾಗಿ ಏನಾದರೂ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾಯಿದ್ರೆ ಆ ನಿದ್ದೆನೂ ಹೊರಟೋಗುತ್ತೆ. ಅದಕ್ಕೆ ನಾವು ಫಸ್ಟಿಗೆ ಬಂದ ತಕ್ಷಣ ನೀರನ್ನು ಹಾಕುವಂಥದ್ದು ಗಾರ್ಡನಿಗೆ ಹಸ್ಬೆಂಡ್ ಒಂದು ಸೈಡಿಂದ ಹಾಕ್ತಾ ಇದ್ದಾರೆ. ಹಾಗೆ ನಾನು ಈ ಬದಿಯಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟೊಂದು ಹೂಗಳಾಗಿದೆ ಅಂಥೇಳಿ. ಈ ನವಂಬರ್ ಡಿಸೆಂಬರೆಲ್ಲ ಈ ಒಂದು ಟೈಮ್ ಇದೆ ನೋಡಿ, ಹೂಗಳು ತುಂಬ ಅರಳುತ್ತೆ. ನೋಡಲಿಕ್ಕೆ ಒಂದು ಖುಷಿ, ಎಲ್ಲ ಕಡೆ ಗ್ರೀನರಿ ಎಲ್ಲ ಆದರೆ ನನಗಂತೂ ತುಂಬ ಇಷ್ಟ. ಈ ರೀತಿ ತುಂಬ ಹೂಗಳೆಲ್ಲ ಆದರೆ ಇವತ್ತು ಇನ್ಫೆಂಟ್ ಜೀಸಸ್ ಶ್ರೈನ್ ಇದೆ ನೋಡಿ ಬಿಕರ್ನಕಟ್ಟೆ. ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ, ನಿಮಗೆ ಕೂಡ ನಾನು ತುಂಬ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಆ ಚರ್ಚನ್ನು ಕೂಡ. ಸೊ ಅಲ್ಲಿದ್ದು ಫೀಸ್ಟ್ ಇವತ್ತು. ಹಾಗೆ ಇವತ್ತು ಜೋಶ್ವನಿಗೆ ಕೂಡ ಸಂಕ್ರಾಂತಿಗೆ ರಜೆ ಇತ್ತಲ್ವ, ಹಾಗಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡೆ ಇವತ್ತು ಅಲ್ಲಿ ಅವನಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ಪೆಷಲಿ ಮಕ್ಕಳಿಗೋಸ್ಕರ ಎಲ್ಲ ತುಂಬ ಪ್ರೇಯರನ್ನೆಲ್ಲ ಮಾಡ್ತಾರೆ ಇವತ್ತಿನ ದಿನ. ಹಾಗಾಗಿ ನಾನು ಜೋಶ್ವನನ್ನು ಕೂಡ ಕರ್ಕೊಂಡು ಹೋಗುವ ಅಂಥೇಳಿ ನಾನು ಹೊರಟೆ. ಅಲ್ಲಿಂದ ಮತ್ತು ತಾಯಿ ನನಗೆ ಅಲ್ಲೇ ಸಿಗ್ತೀನಿ ನಾನು ನಿನಗೆ ಅಂತೇಳಿ ಹೇಳಿದರು. ಹಾಗೆ ಪಪ್ಪನ ಆಟೋದಲ್ಲೇ ನಾನು ಇವತ್ತು ಹೋದೆ ಅಲ್ಲಿ ತನಕ. ಯಾಕಂತ ಹೇಳಿದ್ರೆ ಇವತ್ತು ಫುಲ್ ನಮಗೆ ಟ್ರಾಫಿಕ್ ಸಿಗುತ್ತೆ, ಹಾಗೆಯೇ ಫುಲ್ ರಶ್ ಇರುತ್ತೆ. ಬಸ್ಸಲ್ಲಿ ಹೋಗಿ ಬರೋದಂತ ಹೇಳಿದರೆ ಸಾಧ್ಯ ಆಗಲಿಕ್ಕಿಲ್ಲ, ತುಂಬ ಕತ್ತಲೆ ಆಗ್ಬೋದು. ಹಾಗೆಯೇ ಜೋಶ್ವನ್ಗೆ ಕರ್ಕೊಂಡು ಹೋಗೋದಂತ ಹೇಳಿದರೆ ಇನ್ನೂ ಸಹ ಕಷ್ಟ ನನಗೆ ವಾಪಸ್ ಬರಲಿಕ್ಕೆ ಅಂತ ಹೇಳಿ ನಾನು ಪಪ್ಪನ ಆಟೋದಲ್ಲೇ ಇವತ್ತು ಹೋದೆ. ನನಗೆ ಈ ರೀತಿ ಸಿಂಪಲಾಗಿ ಲೈಟಾಗಿ ಮೇಕಪ್ ಮಾಡಿಕೊಂಡು ಈ ರೀತಿ ಹೊರಡೋದಂತ ಹೇಳಿದರೆ, ಅದು ಸಹ ಕಾಟನ್ ಸಲ್ವಾರ್ಸ್ ಎಲ್ಲ ಹಾಕೋದಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ಈ ನನ್ನ ಸಲ್ವಾರ್ ಎಲ್ಲ ಸ್ಟಿಚ್ ಮಾಡುವಂಥದ್ದು ಒಬ್ಬರು ಆಂಟಿ ಇದ್ದಾರೆ ಇಲ್ಲಿಯೇ ಬಳಂತಿರೋರು, ತುಂಬ ಚೆನ್ನಾಗಿ ನನಗೆ ಸ್ಟಿಚ್ ಮಾಡಿ ಕೊಡ್ತಾರೆ. ಈವನ್ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ನಾನು. ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಜಸ್ಟ್ ಶೇರ್ ಮಾಡಿದೆ ಅಷ್ಟೇ. ಇಲ್ಲಿ ನೋಡ್ಬೋದು ನಾವು ಬಿಕರ್ನಕಟ್ಟೆ ತಲುಪಿದ್ದೀವಿ. ಆದರೆ ಇಲ್ಲಿ ಎಷ್ಟೊಂದು ಟ್ರಾಫಿಕ್ ಅಂತ ಹೇಳಿದರೆ ಒಂದು 15 ನಿಮಿಷ ನಮಗೆ ತಗೊಳ್ತು ಚರ್ಚಿಗೆ ರೀಚ್ ಆಗಲಿಕ್ಕೆ. ತಾಯಿ ಮತ್ತು ಅತ್ತಿಗೆ ಮಕ್ಕಳೆಲ್ಲ ಆಲ್ರೆಡಿ ರೀಚ್ ಆಗಿದ್ದರು, ಕಾಲ್ ಸಹ ಮಾಡಿದರು. ಆದರೆ ನಾವು ಸ್ವಲ್ಪ ಲೇಟ್ ಆದ್ವಿ. ಹಾಗೆ ಇಲ್ಲಿ ನೋಡ್ಬೋದು ಬರ್ತಾ ಇದ್ದಾರೆ ಜನಸಾಗರ ಅಂತಲೇ ಹೇಳ್ಬೋದು. ಬರ್ತಾ ಇರ್ತಾರೆ ಜನಗಳು. ಇಲ್ಲಿ ಯಾವುದೇ ಧರ್ಮ, ಯಾವುದೇ ಜಾತಿ ಎಲ್ಲ ಯಾರು ಸಹ ನೋಡೋದಿಲ್ಲ. ಬೇರೆ ಜಾತಿಯವರು ಕೂಡ ಇಲ್ಲಿ ಬಂದು ಅಷ್ಟೇ ಭಕ್ತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಬಾಲಯೇಸುವಿನ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇಲ್ಲಿ ಬೇಡಿದ್ದು ಪ್ರತಿಯೊಂದು ಕೂಡ ಸಿಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಬಾಲಯೇಸುಗೆ ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಎಲ್ಲ ಮಾಡಿಟ್ಟಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಪ್ರೇಯರನ್ನು ಮಾಡ್ಕೊಳ್ತಾರೆ. ಪ್ರತ್ಯೇಕವಾಗಿ ಮಕ್ಕಳಿಗೋಸ್ಕರ ಇಲ್ಲಿ ಪ್ರೇಯರನ್ನು ಮಾಡ್ತಾರೆ. ಅದುವೇ ಇಲ್ಲಿದು ವಿಶೇಷತೆ, ನನಗೆ ತುಂಬ ಇಷ್ಟ. ಹಾಗೆ ಇವತ್ತು ಜೋಶ್ವನ್ಗೋಸ್ಕರ ಅವನ ತಲೆಯಲ್ಲಿ ಕೈ ಇಟ್ಟು ಪ್ರತಿಯೊಬ್ಬರು, ಈಗ ನನ್ನ ತಾಯಿ ಆಗಿರ್ಬೋದು, ನನ್ನ ತಲೆ ಮೇಲೆ ಕೈ ಇಟ್ಟು ತಮ್ಮ ಮಕ್ಕಳಿಗೋಸ್ಕರ ಕೈ ಇಟ್ಟು ಕೂಗಿ ಒಂದು ವಿಶೇಷವಾಗಿರುವಂತಹ ಪ್ರಾರ್ಥನೆಯನ್ನೆಲ್ಲ ಮಾಡಲಿಕ್ಕೆ ಇತ್ತು ಇವತ್ತು. ತುಂಬ ಖುಷಿ ಆಯಿತು ನನಗೆ. ನಂತರ ಇಲ್ಲೇ ಭೋಜನದ ಅರೇಂಜ್ಮೆಂಟ್ ಕೂಡ ಮಾಡಿದರು, ಮಧ್ಯಾಹ್ನದ ಊಟ ಎಲ್ಲ ಇಲ್ಲೇ ಇತ್ತು. ನಾವು ಸ್ವಲ್ಪ ಹೊತ್ತು ಪೂಜೆಯನ್ನು ಮುಗಿಸಿ, ಬಲಿ ಪೂಜೆಯನ್ನು ಮುಗಿಸಿ, ನಂತರ ಪವಿತ್ರ ಆರಾಧನೆ ಇತ್ತು, ಅದನ್ನು ಮುಗಿಸಿ ಊಟ ಎಲ್ಲ ಆದ ನಂತರ ನಾವು ಹೊರಟಿದ್ವಿ. ಹಾಗೆ ಅತ್ತಿಗೆ ಮತ್ತು ಅಮ್ಮನಿಗೆ ಇಲ್ಲಿ ನಾವು ಡ್ರಾಪ್ ಮಾಡುವ ಮನೆಗೆ ಅಂತ ಹೇಳಿ ಕರ್ಕೊಂಡು ಬಂದರು ತಂದೆ. ಅವ್ರ ಜೊತೆಗೆ ನಾನು ಕೂಡ ಬಂದೆ. ನಂತರ ಇಲ್ಲಿಂದಲೇ ಹೊರಡುವ ಅಂಥೇಳಿ ವಾಪಸ್.
ಹಾಗೆ ತಾಯಿ ಸ್ವಲ್ಪ ನಮಗೆ ಕಾಫಿ ಎಲ್ಲ ಮಾಡಿಕೊಟ್ರು. ಅದನ್ನು ಸ್ವಲ್ಪ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಜೋಶ್ವಣಿಗಂತೂ ಇಲ್ಲಿ ಬಂದರೆ ತುಂಬ ಖುಷಿ. ಆದರೆ ಏನು ಮಾಡೋದು, ಅವನಿಗೆ ಸ್ಕೂಲೆಲ್ಲ ಇರುವಾಗ ನನಗೆ ಕಷ್ಟ ಆಗುತ್ತೆ. ಇವನ್ ಅವರಿಗೆ ಕೂಡ ಎಕ್ಸಾಮ್ ಇದೆ, ನಿಲ್ಲಿಸಲಿಕ್ಕೆ ನನಗೆ ಮನಸ್ಸಿತ್ತು. ಆದರೆ ಅವನಿಗೆ ಸಹ ಸ್ಕೂಲ್ ಇದೆ, ಅವರಿಗೆ ಸಹ ಎಕ್ಸಾಮ್ ಇದೆ. ತುಂಬ ಬೇಜಾರಾಗಿತ್ತು ಅವನಿಗೆ ವಾಪಸ್ ಹೋಗೋದಂತ ಹೇಳಿ. ಒಂದು ಕ್ಷಣ ಇಲ್ಲಿ ಬಂದರೆ ಸಾಕು, ಮೂವರು ಕೂಡ ಗಮ್ಮತ್ತು ಮಾಡ್ತಾರೆ. ಹಾಗೆ ಅವರಿಗೆ ತಂದೆಯ ರಿಕ್ಷಾದಲ್ಲೆಲ್ಲ ಆಟ ಆಡೋದು ಅಂತ ಹೇಳಿದರೆ ತುಂಬ ಖುಷಿ. ಹಾಗೆ ಮೂವರು ಸಹ ಸೇರಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಕಾಫಿಯನ್ನು ಎಂಜಾಯ್ ಮಾಡ್ತಾಯಿದ್ವಿ. ನಂತರ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಹೊರಟಿ ನಾವು ರೀಚ್ ಆಗಬೇಕಾದ್ರೆ ಸಂಜೆ ಆಗಿತ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಸಹ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಕಮೆಂಟ್ ಕೂಡ ಮಾಡಿ, ನಿಮ್ಗೆ ಏನು ಇಷ್ಟ ಆಗುತ್ತೆ, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಸಜೆಷನ್ಸ ಕೊಡಿ. ನಿಮಗೆ ಒಂದು ವೇಳೆ ಇಷ್ಟ ಆಗ್ತಾ ಇದೆ ಆದರೆ ಏನಾದರೂ ಒಂದು ಇಷ್ಟ ಆಗ್ತಾ ಇದೆ, ಲೈಕ್ ಆಗ್ತಾ ಇದೆ, ಆ ರೀತಿ ಸಣ್ಣ ಸಣ್ಣ ಒಂದು ಕಮೆಂಟನ್ನು ಹಾಕಿ, ಹಾರ್ಟ್ ಆಗಿರ್ಬೋದು, ಯಾವುದೇ ಒಂದು ಎಮೋಜೀಸನ್ನು ಹಾಕಿ, ನನಗೆ ಕೂಡ ತುಂಬ ಖುಷಿ ಆಗುತ್ತೆ ಕಮೆಂಟ್ಸನ್ನು ಓದಲಿಕ್ಕೆ ಅಂತೇಳಿ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಸಿಗ್ತೀನಿ ಬರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.